ಇವತ್ತು ನಮ್ಮ ಮನೆಯಲ್ಲಿ ಅಕ್ಕಿ ರೊಟ್ಟಿ ಮತ್ತೆ ಬದನೆಕಾಯಿ ಪಲ್ಯ. ಬನ್ನಿ ಊಟಕ್ಕೆ. ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ನಾನು ಶ್ವೇತಾ, ಜಪಾನಿಂದ. ಸಾಮಾನ್ಯವಾಗಿ ರೊಟ್ಟಿ, ದೋಸೆ, ಇಡ್ಲಿ ಅಂತದನ್ನೆಲ್ಲ ವೀಕೆಂಡಲ್ಲೇ ಮಾಡೋದು. ಇವತ್ತು ಯಾಕೋ ರೊಟ್ಟಿ ತಿನ್ಬೇಕು ಅನಿಸ್ತಿತ್ತು, ಅದಕ್ಕೆ ಮಧ್ಯಾಹ್ನದ ಊಟಕ್ಕೆ ಮಾಡ್ತಾ ಇದ್ದೀನಿ. ಜಪಾನಲ್ಲಿ ಅಕ್ಕಿ ಹಿಟ್ಟು ಬೆಲೆ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಬೇರೆ ಹಿಟ್ಟುಗಳು ಅಂದರೆ ರಾಗಿ ಹಿಟ್ಟು, ಜೋಳದ ಹಿಟ್ಟೆಲ್ಲ ಸ್ವಲ್ಪ ಕಡಿಮೆಗೆ ಸಿಗುತ್ತೆ, ಆದರೆ ಅಕ್ಕಿ ಹಿಟ್ಟು ಮಾತ್ರ ತುಂಬ ದುಬಾರಿ. ನಾನು ಜಪಾನ್ ಬಂದು ಹೊಸದ್ರಲ್ಲಿ ಅಕ್ಕಿ ಹಿಟ್ಟು ತೊಗೊಳಕ್ಕೆ ಅಂತ ಹೇಳಿ ಅಂಗಡಿಗೆ ಹೋದಾಗ ರೇಟ್ ನೋಡ್ಬಿಟ್ಟೆ ಶಾಕ್ ಆಗಿಬಿಟ್ಟಿದೆ. ಏನಿದು ಇಷ್ಟೊಂದ 850-900 ಎನ್ ಅಂತ ಹೇಳಿ, ಅಂದರೆ ಇಂಡಿಯನ್ ರುಪೀಸಲ್ಲಿ 400-500 ರೂಪಾಯಿ ಆಗುತ್ತೆ 1 kgಗೆ. ಆವಾಗ ಇಂಡಿಯನ್ ಸ್ಟೋರ್ಸ್ಗಳೆಲ್ಲ ಕಡಿಮೆನೂ ಇತ್ತು. ಆದರೆ ಇತ್ತೀಚೆಗೆ ಒಂದು 2-3 ವರ್ಷಗಳಿಂದ ನಮಗೆ ಪ್ರತಿಯೊಂದು ವಸ್ತುಗಳು ಸಿಕ್ಕತ್ತೆ, ಅಂದರೆ ಹಿಟ್ಟುಗಳಾಗಿರ್ಬೋದು, ಬೇಳೆಕಾಳು ಎಲ್ಲನೂ ಕೆಲವೊಂದು ಅಂಗಡಿಗಳಲ್ಲಿ ಸ್ವಲ್ಪ ಕಡಿಮೆ ಬೆಲೆಗೂ ಸಿಗುತ್ತೆ. ಇವಾಗ ಅಕ್ಕಿ ಹಿಟ್ಟು ಬೆಲೆ 1 kgಗೆ 600 ಎನ್ ಇದೆ, ಅಂದರೆ 300 ರೂಪಾಯಿ. ಇವಾಗಷ್ಟೇ ರೊಟ್ಟಿ ಮಾಡಿದ್ದಾಯ್ತು. ನಮ್ಮ ಮನೆಯಲ್ಲಿ ಅಮ್ಮ ವಾರಕ್ಕೆ 4 ದಿನ ಅಕ್ಕಿ ರೊಟ್ಟಿನೇ ಮಾಡ್ತಾರೆ, ಆದರೆ ನಾವಿಲ್ಲಿ 1 kg ಅಕ್ಕಿ ಹಿಟ್ಟು ತೊಗೊಂಬಂದರೆ ಎಷ್ಟೊಂದು ದಿನ ಮಾಡ್ಕೊಂಡು ತಿನ್ನಬೇಕು. ಬಿಸಿ ಬಿಸಿ ಅಕ್ಕಿ ರೊಟ್ಟಿ ತಯಾರಾಯಿತು. ತುಪ್ಪ ಹಾಕ್ಕೊಂಡು ಅಮ್ಮ ಮಾಡಿಕೊಟ್ಟಿರೋ ಚಟ್ನಿ ಪುಡಿ, ಬದನೆಕಾಯಿ ಪಲ್ಯದ ಜೊತೆ ತಿಂತಾ ಇದ್ದೀನಿ. ನಮ್ಮ ಚಿಕ್ಕಮಗಳೂರು ಸ್ಪೆಷಲ್ ಅಕ್ಕಿ ರೊಟ್ಟಿ. ನಿಮ್ಮ ಊರಿನ ವಿಶೇಷತೆ ಏನು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ಪೂರ್ತಿ ವಿಡಿಯೋ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ಚಳಿಗಾಲದಲ್ಲಿ ಬಿಸಿ ಬಿಸಿಯಾಗೆ ತಿನ್ನಬೇಕು ಅನಿಸುತ್ತೆ. ಹಾಗೆ ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತೆ ಅಂತ ಪಲ್ಯಕ್ಕೆ ಜಾಸ್ತಿ ಖಾರ ಹಾಕಿದ್ದೆ. ಊಟ ಮಾಡಿಕೊಂಡು ಒಂದು ಸಣ್ಣ ವಾಕ್ ಮಾಡೋಣ ಅಂತ ಹೇಳಿ ನಮ್ಮ ಮನೆ ಪಕ್ಕದಲ್ಲಿರೋ ನದಿ ಹತ್ರ ಹೋಗ್ತಾ ಇದ್ದೀನಿ. ಜಪಾನಲ್ಲಿ ಮಕ್ಕಳಿಗಿಂತನೂ ಜಾಸ್ತಿ ನಾಯಿ ಮರಿಗಳೇ ಇದೆ, ತುಂಬ ಪ್ರೀತಿಯಿಂದ ನೋಡ್ಕೋತಾರೆ. ಈ ಚಳಿಗಾಲದಲ್ಲಂತೂ ಇನ್ನೂ ಮುದ್ದಾಗಿ ಕಾಣಿಸ್ತಾ ಇರುತ್ತೆ. ಸ್ವೆಟರ್ ಎಲ್ಲ ಹಾಕಿಸ್ಕೊಂಡು ಕಾಟ್ನಲ್ಲಿ ಕೂರಿಸ್ಕೊಂಡು ಬರ್ತಾರೆ. ಪ್ರತಿದಿನನೂ ಕರೆಕ್ಟ್ ಟೈಮ್ಗೆ ವಾಕಿಂಗ್ ಕರ್ಕೊಂಬರ್ತಾರೆ. ನಾನು ಬರೋದು ಇದೇ ಟೈಮ್ ಅಲ್ವಾ, ಎಲ್ಲ ನಾಯಿ ಮರಿಗಳನ್ನು ಮಾತಾಡಿಸ್ಕೊಂಡು ವಾಕ್ ಮಾಡ್ಕೊಂಬರ್ತೀನಿ. ಜಪಾನಲ್ಲಿ ವಯಸ್ಸಾದವರು ಹೆಚ್ಚಾಗಿ ಈ ಥರ ನಾಯಿ ಮರಿಗಳನ್ನು ಸಾಕೊಂಡಿರ್ತಾರೆ. ನಿಮ್ಮ ಮನೆಯಲ್ಲೂ ನಾಯಿ ಅಥವಾ ಬೆಕ್ಕಿನ ಮರಿಗಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲೊಂದಿಷ್ಟು ನಾಯಿ ಮರಿಗಳ ಗುಂಪಿದೆ ನೋಡಿ, ಒಂದಕ್ಕಿಂತ ಒಂದು ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದಾವಲ್ವಾ. ಸಾಕಷ್ಟು ನಾಯಿ ಮರಿಗಳ ಜೊತೆ ಮಾತಾಡಿಸ್ದೆ ನಾನು. ಈಗ ಇನ್ನೊಂದು ಕ್ಯೂಟ್ ಆಗಿರೋದೊಂದು ಬರ್ತಾ ಇದೆ, ತೋರಿಸ್ತೀನಿ ತಡೀರಿ. ಜಪಾನಲ್ಲಿ ನಾಯಿ ಮರಿಗಳು ಜಾಸ್ತಿ ಇರೋದ್ರಿಂದ ಅವುಗಳಿಗೆ ಸ್ನಾನ ಮಾಡ್ಸೋಕ್ಕೆ ಅಂತಲೂ ಪಾರ್ಕ್ಗಳಲ್ಲಿ ಒಂದು ಜಾಗ ಮಾಡಿರ್ತಾರೆ. ತೋರಿಸ್ತೀನಿ ನಾನು ನಿಮಗೆ. ಇಲ್ಲಿ ದೂರದಲ್ಲಿ ಇದು ಕಾಣಿಸ್ತಿದೆಯಲ್ಲ, ಇದು ನಾಯಿ ಮರಿಗಳಿಗೆ ಸ್ನಾನ ಮಾಡಿಸೋ ಜಾಗ. ಅಲ್ಲಿ ನೋಡಿ ಶವರ್ ಕಾಣಿಸುತ್ತೆ. ಇಲ್ಲಿ ನೋಡಿ ಎಷ್ಟು ಕ್ಯೂಟಾಗಿ ಸ್ವೆಟ್ರ್ ಹಾಕಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ನಾಯಿ ಮರಿನ. ಸಕ್ಕತ್ತಾಗಿದೆ. ನಾಯಿ ಮರಿಗಳಿಗೆ ಸ್ನಾನ ಮಾಡಿಸೋ ಜಾಗ ಇದು. ಇನ್ನು ಪಾರ್ಕ್ಗಳಲ್ಲಿ ನೋಡಿ, ಓಡಾಡೋರ್ಗೊಂದು ದಾರಿ ಮತ್ತು ಸೈಕಲ್ ಅವ್ರಿಗೊಂದು ದಾರಿ ಮಾಡಿರ್ತಾರೆ. ಇದು ಓಡಾಡೋರಿಗೆ, ಚಿಕ್ಕ ಮಕ್ಕಳಾಗಲಿ ವಯಸ್ಸಾದವರು ಆರಾಮಾಗಿ ಓಡಾಡ್ಬೋದು. ಆ ಕಡೆ ಪಕ್ಕದಲ್ಲಿ ಸೈಕಲ್ ಹೋಗೋರಿಗೆ. ಸಂಜೆ ಆಯಿತು ಅಂದರೆ ವಾಕಿಂಗ್ ಮಾಡೋರು, ಜಾಗಿಂಗ್ ಮಾಡೋರೆಲ್ಲ ಬರ್ತಾರೆ ಇಲ್ಲಿ. ಎಲ್ಲ ಕಡೆನೂ ಬೆಂಚ್ಗಳನ್ನ ಹಾಕಿದ್ದಾರೆ, ಆರಾಮಾಗಿ ಕುತ್ಕೊಂಡು ಸುಧಾರಿಸ್ಕೊಂಡು ಹೋಗ್ಬೋದು. ಎಲ್ಲ ಮರಗಳು ಬೋಳಾಗಿ ಕಾಣಿಸ್ತಾ ಇದೆ ಅನಿಸ್ಬೋದು ನಿಮಗೆ. ಇನ್ನೊಂದು ತಿಂಗಳಲ್ಲಿ ಹೂವು ಬಿಟ್ಬಿಟ್ಟು ಆಮೇಲೆ ಹೂವೆಲ್ಲ ಉದ್ರಿ ಎಲೆಗಳು ಬರುತ್ತೆ. ಈ ಮರಗಳಲ್ಲಿ ಒಂದು ಮರದಲ್ಲೂ ಎಲೆ ಇಲ್ಲ, ಬಟ್ ಆದ್ರೂ ಆ ಬೋಳಾಗಿರೋ ಮರಗಳ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ಲ. ವಿಮಾನ ಹೋಗ್ತಾ ಇದೆ. ಇದು ನೋಡಿ ಕಣಗ್ಲೆ ಗಿಡ. ಇವತ್ತಿನ ವಿಡಿಯೋದಲ್ಲಿ ಮುದ್ದಾದ ನಾಯಿಮರಿಗಳೆಲ್ಲ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ.
ಇಲ್ಲಿನ ಪಾರ್ಕ್ಗಳಲ್ಲಿ ಮುದ್ದು ಮುದ್ದು ನಾಯಿ ಮರಿಗಳನ್ನೆಲ್ಲ ವಾಕಿಂಗ್ ಕರ್ಕೊಂಡ್ ಬಂದಿರ್ತಾರೆ. ನಾನು ನಿಮಗೆ ತೋರಿಸ್ತೀನಿ ಇವಾಗ.